ದೂರದಲ್ಲೆಲ್ಲೋ ಸಿಕಾಡ ಕೂಗ್ತಾ ಇದೆ. ನೋಡಿ, ಇದು ಚಂದ್ರಿಕಾ ಹೂವು ಅಂತೀವಿ. ಚಂದ್ರಿಕಾ ಹೂವು ಚಂದ ಇದೆ ನೋಡಿ. ಇದು ಸಾಧಾರಣ ಮೀಡಿಯಂ ಸೈಜ್ ಶ್ರಬ್ ಅಥವಾ ಸಣ್ಣ ಮರ ಅಂತ ಹೇಳ್ಬೋದು. ಆ ಸೈಜಲ್ಲಿ ಬೆಳೀತದೆ. ಎಲ್ಲ ಕಡೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಕಾಡನ್ನು. ಈ ಸೀಸನಲ್ಲಿ ಬೆಳೆಯುವಂಥದ್ದು ಅನ್ಸುತ್ತೆ ನಾರ್ಮಲ್ ಆಗಿ. ಈ ಸೀಸನಲ್ಲಿ ಹೂ ಆಗುತ್ತೆ. ವರ್ಷಕ್ಕೊಂದು 2 ಸಲ ಹೂ ಆಗುತ್ತೆ. ಘಮ ಹೇಗೆ ಬರುತ್ತೆ? ಪರಿಮಳ ಇದೆ. ಹೌದು, ಸೂಪರ್. ಇದನ್ನು ಕಾಡು ತೆಂಗು ಅಂತ ಹೇಳ್ತಾರೆ, ಕಾಡು ಕಡಲೆ ಅಂತಾರೆ. ಕಾಡು ತೆಂಗು ನಮ್ಮ ಇಲ್ಲಿ ಆಹಾರ ಸ್ವಲ್ಪ ಹಣ್ಣಾಗಿ ನಾವು ತಿನ್ಬೋದು, ತಿನ್ಲಿಕ್ಕೂ ಆಗುತ್ತೆ. ಅದು ಏನು ತೆಂಗಿನಕಾಯಿ ಬಿಟ್ಟಂಗೆ ಬೀಳುತ್ತಾ? ಇಲ್ಲ, ಬರೀ ಸಣ್ಣ ಕಾಯಿ ಅದು. ಇಲ್ಲೊಂದು ಏಡಿ ಓಡ್ತಾ ಇದೆ. ಲೆಟ್ಸ್ ಇದು ನಿಮ್ಮ ನಾರ್ಮಲ್ ಹಾಲು ಏಡಿ ಅಲ್ಲ? ಏಡಿನ ನಾರ್ಮಲ್ ಹಳ್ಳ ಪಕ್ಕದಲ್ಲಿ ಇರ್ತಾರೆ ಇದು. ಒಂದು ನಾನು ಈ ಹಂತದಲ್ಲಿ ಹೇಳ್ಬೇಕು, ಒಂದು ಜೀವ ಸಂಕುಲ ಅಂತ ನಾವು ಹಿಂಗೆ ಮಾಡಿದಾಗ ಎಷ್ಟು ಪ್ರಾಣಿಗಳು ಜೀವಗಳನ್ನು ಕಂಡುಕೊಂಡಿರುತ್ತಲ್ಲ ಆ ಒಂದು ಇದರಲ್ಲಿ. ಹೌದು. ನೀವು ಅವಾಗ ಮರದ ಕೆಳಗಡೆ ಗಿಡಗಳನ್ನ ತೋರಿಸ್ತಿರ್ಬೇಕಾದ್ರೆ ಕಾಡಾಗೋದು ಹೇಗೆ ಅಂತ ನಾವು ಮಾತಾಡ್ತಾ ಇದ್ವಿ. ಅಲ್ಲಿ ಒಂದು ನಾವು ಅರ್ಥ ಮಾಡ್ಕೊಬೇಕು, ಕಾಡಿಗೆ ನಾವು ಅವಶ್ಯಕ ಅಲ್ಲ. ನಾವಿಲ್ಲ ಅಂತೇಳಿದ್ರು ಪ್ರಕೃತಿ ತನ್ನಂತಾನೇ ಬೆಳೆಸ್ಕೊಳ್ಳೋದಕ್ಕೆ ಅದಕ್ಕೆ ಆಪ್ಷನ್ ಇದೆ, ಅದು ಗೊತ್ತಿದೆ. ನಮ್ಮ ಹಸ್ತಕ್ಷೇಪ ಇರಬಾರ್ದು ಅಷ್ಟೇ. ನಮ್ಮ ಹಸ್ತಕ್ಷೇಪ ಇರಬಾರ್ದು ಅಲ್ವಾ? ಆದರೆ ಸುತ್ತಮುತ್ತ ನಾವೇ ತಂದು ಬೆಳೆಸಿದ ಇದೆ ಬಿಳಿ ಮುಸಾಂಡ, ಬಿಳಿಯಲ್ಲ ಅಂತೇಳಿ. ಬಿಳಿ ಮುಸಾಂಡ ಅಲ್ಲ? ಅಲ್ಲೊಂದು ಸಣ್ಣ ಹೂ ಅಲ್ಲ, ಚಂದ ಸಣ್ಣ ಹೂ ಇದೆ ಅದು. ಹೌದು. ಅದು ಬಿಳಿ ಎಲ್ಲ ಏನಂದರೆ ಒಂಥರ ಡಿಸೆಪ್ಟಿವ್ ಆಗಿರ್ತದೆ. ಬಿಳಿ ಎಲ್ಲ ಏನು ಮಾಡೋದು, ದುಂಬಿಗಳನ್ನು ಅಥವಾ ಪಾಲಿನೇಟರ್ಸನ್ನು ದೂರದಿಂದ ಅಟ್ರಾಕ್ಟ್ ಮಾಡುತ್ತೆ. ಬಿಳಿ ಎಲ್ಲ ದೊಡ್ಡದು. ಓಕೆ. ಅದು ದುಂಬಿಗಳು ಇಲ್ಲಿ ದೊಡ್ಡ ಹೂ ಇದೆ ಅಂತ ಹತ್ರ ಬರೋದು. ಹತ್ರ ಬಂದಾಗ ಸಣ್ಣ ಹೂ ಕಾಣಿಸ್ತದೆ ತಿಂತಿದ್ದಕ್ಕೆ. ಸೊ ಇದು ನಿಮ್ಮ ಬಿಳಿ ಎಲೆ, ಇದು ನಿಮ್ಮ ಹೂವು. ವಾವ್. ಏನು ಗಿಡ ಅಂತ ಹೇಳಿದ್ರಲ್ಲ ಇದು? ಮುಸಾಂಡ. ನಾವು ಕನ್ನಡದಲ್ಲೇ ಮುಸಾಂಡ ಅಂತ ಕರಿತೀವ? ಅಲ್ಲ, ಅದು ಗ್ರೂಪಿನ ಹೆಸರೇ ಮುಸಾಂಡ. ಗ್ರೂಪಿನ ಹೆಸರೇ ಮುಸಾಂಡ. ನನ್ನ ಕಾಲ ಮೇಲ್ಗಡೆ ಕಾಲೋನಿಗಳು ಸ್ಟಾರ್ಟ್ ಆಗ್ತಾ ಇದೆ. ಕೈಯಲ್ಲಿ ತೆಗೆದ್ಬಿಟ್ಟು ಎಳೆದ್ರೆ ಕೈಯಲ್ಲೆಲ್ಲ ಬರುತ್ತೆ, ಮುಖದಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಈ ಜಿಗಣೆಗಳು. ಅದಕ್ಕೆ ಅದೇ ರೀತಿ ಬಿಟ್ಬಿಡೋದು ಒಳ್ಳೇದು ಅಲ್ವಾ? ವಾವ್. ಮೆಲಸ್ಟೋಮ ಅಂತೀವಿ. ನಮ್ಮ ಪಯಣ ಹಿಂಗೇ ಸಾಕ್ತಾ ಇದೆ ಸ್ನೇಹಿತರೆ. ಈ ಕಾಡು ತಿರುಗೋದು ಇವೆಲ್ಲ ನಮ್ಮ ಕೆಲವರು ಇದನ್ನು ಹುಚ್ಚಾಟ ಅಂತ ಕರೀತಾರೆ. ಆದರೆ ನಾವೆಲ್ಲ ಬೆಳೆದು ಬಂದಿರೋದೇ ಹೀಗೆ, ನಮ್ಮ ಪೂರ್ವಜರು ಬೆಳೆದಿದ್ದು ಹೀಗೆ. ಯಾರೋ ಒಬ್ಬರಿಗೆ ಜನರಿಗೆ ನನ್ನ ಮೊನ್ನೆ ಒಬ್ಬರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರನ್ನ ಮಾತು ಹೇಳ್ತಾಯಿದ್ರು. ಏನು ಅಂದರೆ, ನಮಗೆಲ್ಲ ಈ ಜರಿಗಳು, ವಾಟರ್ ಫಾಲ್ಸ್ಗಳು, ಕಾಡು, ಗುಡ್ಡ, ಸಮುದ್ರ ಇದೆಲ್ಲ ನಮಗೆ ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂದರೆ, ನಮ್ಮ ಜೀನಲ್ಲಿ ಅದೆಲ್ಲದೂ ಇತ್ತು. ಕಾಡು ಎಲ್ಲದು ಏನು ಹಸಿರು ಇದೆ. ವಾವ್ ರಮಣ, ನಿಮ್ಮ ಕಣ್ಣು ಮಾತ್ರ ತುಂಬ ಶಾರ್ಪ್ ರೀ. ಏನು ಬೇಕಾರಾಗಲಿ. ಗ್ರೀನ್ ವೈನ್ ಸ್ನೇಕ್ ಅಲ್ವಾ? ಗ್ರೀನ್ ವೈನ್ ಸ್ನೇಕ್ ಮೈಲ್ಡ್ಲಿ ವೆನಮಸ್ಸು. ಕೆಲವರಿಗೆ ಕಚ್ಚಿದ್ರೆ ಸ್ವಲ್ಪ ತಲೆ ತಿರುಗಬಹುದು. ಈಗ ಹೋಗ್ತಾ ಇದೆ ನೋಡಿ ಮೆಲ್ಲಕ್ಕೆ. ನಾನೇನು ಅದನ್ನು ಮುಟ್ಟಕ್ಕೆ ಹೋಗಲ್ಲ, ಡಿಸ್ಟರ್ಬ್ ಮಾಡಲ್ಲ, ಸುಮ್ಮನೆ ಅದು ಓಡಾಡಲಿ ಅದ್ರ ಪಾಡಿಗೆ. ಅದ್ರ ಜೀವನ ಅದು ತುಂಬ ಚೆನ್ನಾಗಿ ಕಂಡುಕೊಂಡಿದೆ ಈ ಒಂದು ಜಾಗದಲ್ಲಿ. ಕೆಲವ್ರಿಗೆ ತಲೆ ತಿರುಗುತ್ತೆ, ಕೆಲವ್ರಿಗೆ ತಲೆನೂ ತಿರುಗಲ್ಲ, ಏನೂ ಇಲ್ಲ ಅಲ್ವಾ? ಮೈಲ್ಡ್ಲಿ ವೆನಮಸ್. ಹೌದು. ಹಾವುಗಳ ಬಗ್ಗೆ ಮಾತಾಡೋದು, ಇವುಗಳ ಆಹಾರ ಪದ್ಧತಿ. ಇವುಗಳು ಸಣ್ಣ ಕಪ್ಪೆಯನ್ನು ಹಿಡಿದು ತಿಂತವೆ, ಬೇರೆ ಸಣ್ಣ ವಿಷ ಇಲ್ಲದ ಹಾವುಗಳನ್ನು ನುಂಗ್ತವೆ, ಮತ್ತೆ ಓತಿಕ್ಯಾತ ಹಲ್ಲಿ ಅಂತ ಹೇಳ್ತೀವಿ ಅವುಗಳನ್ನು ನುಂಗ್ತವೆ. ಆಮೇಲೆ ವಿಷ ಇರುವ ಹಾವುಗಳನ್ನು ನುಂಗಿದ್ದು ನೋಡಿದ್ದೀವಿ. ವಿಷ ಇರುವಂತಹ ಹಾವನ್ನು ನೋಡಿದ್ದೀವಿ. ಮರದಲ್ಲಿ ಓಡಾಡ್ತಾ ಮರದಲ್ಲಿರುವಂಥ ಕಪ್ಪೆಗಳನ್ನ, ಮರದಲ್ಲಿರುವಂಥ ಹಕ್ಕಿಗಳನ್ನ ಬೇಟೆಯಾಡಿ ತಿನ್ನೋದು ಕೂಡ ಡಾಕ್ಯುಮೆಂಟೇಶನ್ ಆಗಿದೆ. ಎಷ್ಟು ಕ್ಯಾಮಫ್ಲೇಜ್ ಆಗಿತ್ತು ನೋಡಿ ಅದು ಅಲ್ವಾ? ನನ್ನ ಕಾಲಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಕಾಲೋನಿ ಸ್ಟಾರ್ಟ್ ಆಗಿದೆ. ಇರಲಿ,
ಹೌದು. ಅದು ಕಾಲೊಂದಿನ ಮುಟ್ಟಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಈ ವೈಟ್ ಸ್ನೇಕಲ್ಲಿ 2 ಥರದ್ದಿದೆ ಅಲ್ವಾ? ಒಂದು ಬ್ರೌನ್ ವೈನು ಮತ್ತು ಇನ್ನೊಂದು ಗ್ರೀನ್ ಅಂತ. ಹೌದು. ಬ್ರೌನು ತುಂಬ ರೇರು, ತುಂಬ ರೇರ್ ಆಗಿ ಸಿಗುತ್ತೆ. ತುಂಬ ರೇರ್ ಆಗಿ ಸಿಗುತ್ತೆ. ನಮ್ಮ ಒಂದು ಅದೃಷ್ಟ ಇದ್ದರೆ ಈ ಸೀಸನಲ್ಲಿ ಸಿಗುತ್ತೆ ಅಂತೀರಾ? ಬ್ರೌನು ಅದು ಮಳೆ ಬಿಟ್ಟ ನಂತರ ನಮಗೆ ಸಿಗೋದೇ ಭಾರಿ ಅಪರೂಪ. ನಾನು ಇಷ್ಟವರೆಗೆ ಈ ಜಾಗದಲ್ಲಿ 3-4 ಸಲ ನೋಡಿದ್ದೀನಿ ಅಷ್ಟೇ. ಓಕೆ. ಮತ್ತೆ ಜಾಸ್ತಿ 3 ಸಲ ನೋಡೋಕ್ಕೆ ಸಿಕ್ಕಿದ್ದು ಜೀವಂತ ಹಾವು. ಮತ್ತೆ 4-5 ಸಲ ರೋಡ್ ಕಿಲ್ ನೋಡಿದ್ದು. ರೋಡ್ ಕಿಲ್ ಸುಮಾರು ಒಂದು 6-7 ವರ್ಷ ಮೊದಲೇ ಸಿಕ್ಕಿತ್ತು. ಹಾಂ. ಸೊ ನಾವೀಗ ಇನ್ನೊಂದು ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಸಣ್ಣದಾಗಿ ಒಂದು ಹಳ್ಳ ಅಂತ ನಾವು ಕರಿಬೋದು, ಸ್ಟ್ರೀಮ್ ಹರಿತಾ ಇದೆ ಸಣ್ಣದಾಗಿ. ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ಲೋ ಜಾಸ್ತಿ ಇದೆ. ಇಲ್ಲ ನಾರ್ಮಲಿ ಇಷ್ಟೊಂದು ಇರೋದಿಲ್ಲ ಅಂತ ತಿಳ್ಕೊಳ್ತೀನಿ ಅಲ್ವಾ? ಹೋಗುವ ಆಚೆಗೆ. ಸ್ನೇಹಿತರೆ, ಈ ಒಂದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾವು ಈ ರೀತಿ ತಿರುಗಾಡೋದಿದೆಯಲ್ಲ, ಈ ತಿರುಗಾಡಬೇಕಾದ್ರೆ ನಿಮಗೆ ಯಾವುದೇ ಹಂತದಲ್ಲಿ ಯಾವುದೇ ಪ್ರಾಣಿಗಳು ನಿಮ್ಮ ಕಣ್ಣು ಮುಂದೆ ಬರಬಹುದು. ಅದನ್ನು ನೀವು ನೋಡಲಿಕ್ಕೆ ಅಥವಾ ಅದು ಎಲ್ಲದಕ್ಕೂ ತಯಾರಾಗಿರಬೇಕು. ಇಂಥದ್ದು ಇಲ್ಲಿ ಬರೋದಿಲ್ಲ, ಇಂಥದ್ದು ನಮಗೆ ಇಲ್ಲಿ ಸಿಗೋದಿಲ್ಲ ಅಂಥದ್ದು ಏನೂ ಇಲ್ಲ. ಇಲ್ಲಿ ಏನು ಬೇಕಾದ್ರೆ ಸಿಗ್ಬೋದು, ಏನು ಬೇಕಾದ್ರೆ ಕ್ಯಾಪ್ಚರ್ ಆಗ್ಬೋದು, ಎಲ್ಲದಕ್ಕೂ ರೆಡಿ ಇರಬೇಕಷ್ಟೇ. ನಾವು ಅದಕ್ಕೋಸ್ಕರನೇ ಬಂದಿದ್ದೀವಿ, ನಿಮಗೇನೋ ಒಂದು ತೋರಿಸೋಣ ಅನ್ನೋ ಉದ್ದೇಶದಲ್ಲಿ. ಗೊತ್ತಿಲ್ಲ ಏನು ಸಿಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅಲ್ವಾ? ಟಾರ್ಗೆಟ್ ಮಾಡ್ಕೊಂಡು ಹೋದರೆ ಇದನ್ನೇ ನೋಡಬೇಕು ಅದನ್ನೇ ನೋಡಬೇಕು ಅಂತ ಹೇಳಿದ್ರೆ ನಮಗೆ ನಿರಾಸೆ ಆಗೋದು ಜಾಸ್ತಿ. ಹೌದು. ನಾವು ಹೋಗ್ತಾನೆ ನಾವು ಏನು ಸಿಗುತ್ತಾ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊಸತೇನೋ ಸಿಕ್ಕಿತ್ತಾ ನಮಗೆ ನೋಡೋದಕ್ಕೆ ಇಷ್ಟವರೆಗೆ ನೋಡೋದಿದ್ದು ಎಂಜಾಯ್ ಮಾಡಿಕೊಂಡು ಅದನ್ನು ಕೂಡ ಖುಷಿ ಪಡ್ಕೊಂಡು ನಡೀತಾ ಹೋಗೋದು. ಒಂದೊಂದು ನೆನ್ಪಿಡಿ ಸ್ನೇಹಿತರೆ, ನಾವು ಯಾವುದೋ ಒಂದು ಪ್ರಾಣಿನ ಹುಡುಕ್ತಾ ಇರ್ತೀವಲ್ಲ, ಅದೇ ರೀತಿ ನಾವು ವೈಲ್ಡಲ್ಲಿರಬೇಕಾದ್ರೆ ಸುಮಾರು ಒಂದು 50-100 ಕಣ್ಣುಗಳು ನಮ್ಮನ್ನು ವಾಚ್ ಮಾಡ್ತಾ ಇರ್ತವೆ, ಜೊತೆಗೆ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತವೆ ಅವು. ನಾವು ನಮ್ಮ 2 ಕಣ್ಣಿಂದ ಅದನ್ನು ಹುಡುಕಬೇಕು. ಅದಂತೂ ಎಕ್ಸ್ಟ್ರೀಮ್ ಕೆಲಸ. ನಾನು ಇಲ್ಲಿ ಇನ್ನೊಂದು ತೋರಿಸ್ಬೇಕು ನೋಡಿ. ಇಲ್ಲಿ ಈ ಗಿಡದಲ್ಲಿ ಬಳ್ಳಿ ನೋಡಿ ಯಾವ ರೀತಿ ಬಂದಿದೆ. ಇದೇನು ಅಂತಾರೆ ರಾಮಣ್ಣ ಇದು? ಯಾವುದು ಬಿಳಿ ಬಿಳಿ ಕಾಣ್ತಾ ಇರೋದ? ಬಿಳಿ ಬಿಳಿ ಬಳ್ಳಿಗಳು. ಅದು ಬೇರು. ಅದನ್ನು ನಾವು ಏರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಅದು ಮಳೆಗಾಲದಲ್ಲಿ ಇಂಥದ್ದು ಏರಿಯಲ್ ರೂಟ್ಸನ್ನು ಕೊಡುವಂಥದ್ದು ತುಂಬ ಸಸ್ಯ ಪ್ರಭೇದಗಳಿದ್ದಾವೆ. ಅವುಗಳಿಗೆ ನೀರಿನ ಅಂಶ ಜಾಸ್ತಿ ಆದಾಗ ಮಣ್ಣಲ್ಲಿ ಅವುಗಳಿಗೆ ಉಸಿರಾಡಲಿಕ್ಕೋಸ್ಕರ ಸ್ವಲ್ಪ ಸಮಸ್ಯೆ ಆದಿತ್ತು. ಅದಕ್ಕೆ ಬ್ರೀದಿಂಗ್ ಪರ್ಪಸ್ಗೋಸ್ಕರ ಏರಿಯಲ್ ರೂಟ್ಸ್ ಇರುತ್ತೆ. ನೀವು ಬೇಸಿಗೆಯಲ್ಲಿ ಬಂದು ನೋಡಿದ್ರೆ ಅದು ಏರಿಯಲ್ ರೂಟ್ ಒಣಗೋಗಿರುತ್ತೆ. ಅಲ್ಲಿ ನೀರು ಇಂಚಿಗೆ ಬರೋದಿಲ್ಲ, ಇಂಚಿಗೆ ಅದರ ಕನ್ನಡದಲ್ಲಿ ಉಪ್ಪಾಗೆ ಮರ ಅಂತಾರೆ ಇದನ್ನು. ಉಪ್ಪಾಗೆ. ಒಂದು ನಿಮಿಷ. ನಮ್ಮ ಉತ್ತರ ಕನ್ನಡ. ಒಂದು ನಿಮಿಷ ಸ್ಟಾರ್ಟ್. ಉತ್ತರ ಕನ್ನಡ ಆ ಕಡೆ ಎಲ್ಲ ಹೋದಾಗ ಈ ಮರಕ್ಕೆ ಉಪ್ಪಾಗೆ ಅಂತ ಕರೆಯೋದು. ಉಪ್ಪಾಗೆ. ನಮ್ಮ ಗಾರ್ಸಿನಿಯಾ ಗಮ್ಮಿಘಟ್ಟ ಸರಿ. ಹುಳಿ ಅಲ್ಲ? ಹುಳಿ ಅಂತವೆ ನಮ್ಮ ಮಲೆನಾಡಲ್ಲಿ. ಮತ್ತು ಕಡಗೋಲ್ ಮುರುಗ ಅಂತ ಹೇಳ್ತೀವಿ. ಅದೇ ಮರ ತುಂಬ ದೊಡ್ಡದು ಬೆಳೆದಿದೆ ಅಂತ. ಇಷ್ಟು ದೊಡ್ಡ ಮರ ನಾನು ನೋಡಲೇ ಇಲ್ಲ ಮಾರೆ. ಉಪ್ಪಾಗೆ ಅದು ಸೂಪರಾಗಿ ಬೆಳೆದಿದೆ. ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಬಹುಶಃ 100 ಆಗಿರ್ಬೋದೇನೋ. 100? ಹೌದು. ಆಗೋದಿಲ್ಲ, ಅಂದಾಜು ಮಾಡೋಕ್ಕಾಗೋದಿಲ್ಲ. ಒಂದು 20-30 ಮೀಟ್ರ್ ಇದೆ ಅಲ್ಲ?